ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರು ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೇರೆ. ಮುಂಜಾನೆ ಸುಮ್ಮನೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಧ್ಯಾನಿಸ್ಕೊಂಡಿದ್ದೀರ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾ ಇದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 3ನೇ ಅಧ್ಯಾಯ 4ನೇ ವಚನ. ನಾನು ಯೆಹೋವನಿಗೆ ಮರಳಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದ್ದುತ್ತರವನ್ನು ಅನುಗ್ರಹಿಸುತ್ತಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ. ಮುಂಜಾನೆ ಸಮಯದಲ್ಲಿ ದಾವೀದ ಭಕ್ತರು ಹೇಳ್ತಾರೆ, ನಾನು ಯೆಹೋವನಿಗೆ ಮರಳಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದ್ದುತ್ತರವನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ಮುಂಜಾನೆ ಸಮಯದಲ್ಲಿ ದೇವರಿಗೆ ಯಾವ ವಿಷಯಲಾದ್ರೆ ದೇವರಿಗೆ ಮೊರೆ ಇಡ್ತಾ ಇದ್ರು. ದೇವರು ನಮ್ಮ ಮೊರೆಯನ್ನು ಕೇಳಿ ಆತನು ಸದ್ದುತ್ತರವನ್ನು ದಯಪಾಲಿಸುವಂತ ದೇವರು. ಆಮೇನ್. ಇಷ್ಟು ದಿನಮಾನಗಳೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ, ಆದ್ರೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿಲ್ಲ. ನಮ್ಮ ಪರಿಸ್ಥಿತಿ ಇಷ್ಟೇ, ದೇವ್ರ ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ ಎಂಬುದಾಗಿ ನಾವು ವಿಶ್ವಾಸ ಇಲ್ಲದಂತ ಜೀವಿತಲ್ಲ ಜೀವಿಸ್ತಾ ಇರ್ತೀವಿ. ಅರಿಷ್ಟು ದಿನಮಾನಗಳೆಲ್ಲ ನಾವು ಯಾವ ರೀತಿಯಾಗಿ ಜೀವಿಸಿದೆವು, ಆದ್ರೆ ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿಲ್ಲ, ದೇವ್ರು ನಮ್ಮ ಪ್ರಾರ್ಥನೆ ಕೇಳಿಲ್ಲ, ನಮ್ಮ ಜೀವಿತ ಎಷ್ಟೇ ಎಂಬುದಾಗಿ ನೀವು ದುಃಖಿಸಿರ್ಬೋದು ಪ್ರೇರೆ. ಪ್ರಾರ್ಥನೆ ಮಾಡ್ಕೊಂಡು ಆದ್ರೆ ಇನ್ನು ಎಷ್ಟು ದಿನ ನಾವು ಪ್ರಾರ್ಥನೆ ಮಾಡ್ಕೋಬೇಕೆಂಬುದಾಗಿ ನೀವು ದುಃಖ ಪಡ್ತಿದಿರ್ಬೋದು ಪ್ರೇರೆ. ಆದ್ರೆ ದೇವ್ರು ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ. ನಾವು ಮೊರೆ ಇಡುವಾಗ ಆತ ನಮ್ಮ ಮೊರೆಯನ್ನು ಕೇಳಿ ನಾವು ಮೊರೆ ಇಟ್ಟುವ ಪ್ರತಿಯೊಂದು ವಿಷಯಗಳಲ್ಲೂ ಆತ ನಮ್ಗೆ ಸದ್ದುತ್ತರವನ್ನು ದಯಪಾಲಿಸುವಂತ ದೇವ್ರನ್ನ. ಯಾವ ವಿಷಯಲಾದ್ರೆ ದೇವ್ರಿಗೆ ಕೂಗಿಕೊಳ್ತಿದ್ದೆವು, ಯಾವ ವಿಷಯಲಾದ್ರೆ ದೇವ್ರಿಗೆ ನಾವು ಪ್ರಾರ್ಥನೆ ಮಾಡ್ತಿದ್ದೆವು, ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ನಮಗ್ ಬೇಕಾಗಿರೋದು ಎಲ್ಲವನ್ನು ದೇವ್ರು ದಯಪಾಲಿಸುವಂತರಾಗಿದ್ರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ಆತ ನಮ್ಗೆ ಸದ್ದುತ್ತರನ್ನು ದಯಪಾಲಿಸುವಾಗ, ಆತನ ಮೊರೆಯನ್ನು ಕೇಳುವಾಗ, ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ನಡೆಸುವಾಗ ನಾವ್ ಯಾವ ವಿಷಯದಲ್ಲಿ ಭಯ ಪಡಬಾರದು. ಯಾಕಂದ್ರೆ ದೇವ್ರು ನಮ್ಮ ಮೊರೆಯನ್ನು ಕೇಳ್ತಾನೆ, ಆತ ನಮ್ಮ ಸದ್ದುತ್ತರನ್ನು ದಯಪಾಲಿಸುವಂತ ದೇವ್ರು ಎಂಬುದಾಗಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ, ಪ್ರತಿಯೊಂದು ಹೋರಾಟಗಳಲ್ಲಿಯೂ, ಪ್ರತಿಯೊಂದು ನಮ್ಮಿಂದ ಆಗಲ್ಲಂತ ಪರಿಸ್ಥಿತಿಗಳು, ಎಷ್ಟೋ ನಮ್ಗೆ ಸಮಸ್ಯೆಗಳು ಎದುರಾದಾಗ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರತಿದಿನ ನಾವು ಪ್ರಾರ್ಥನೆ ಜೀವಿಸಿದಾಗ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಗೆ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಗೆ ಸಹಾಯವನ್ನು ಮಾಡಿ ಆತ ನಮ್ಮ ಪ್ರಾರ್ಥನೆಗೆ ಜವಾಬು ಕೊಡುವಂತ ದೇವರು, ಸದ್ದುತ್ತರವನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ಇಲ್ಲಿ ದಾವೀದ ಭಕ್ತರು ಹೇಳ್ತಾರೆ ಪ್ರೇರೆ. ನಾವು ಪ್ರತಿಯೊಬ್ರು ಬೇಡಿಕೊಳ್ಳೋಣ ಮುಂಜಾನೆ ಸಮಯದಲ್ಲಿ ಆತ ನಮ್ಮ ಮೊರೆಯನ್ನು ಕೇಳಿ ನಮ್ಮ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಪರಿಸ್ಥಿತಿಯಿಂದ ತಪ್ಪಿಸಿ ನಮ್ಮನ್ನು ಧರಿಸುವಂತ ದೇವರು ಪ್ರೇರೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು, ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬ ದೇವರನ್ನು ಹೆಚ್ಚಾದ ರೀತಿಯಲ್ಲಿ ದೇವ್ರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸ್ತಾರೆ ಪ್ರೇರೆ. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊ. ಪರಿಶುದ್ಧನೆ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇರೋ ಪ್ರಭಾ, ಈ ವಾಗ್ದಾನ ಅವರ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ತಂದೆ ನೀವು ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸಬೇಕಾಗಿ ಸ್ತೋತ್ರ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಿರೋ ಪ್ರಭಾ, ನಾನು ಯೆಹೋವನಿಗೆ ಮರಳುವಾಗ ಆತನಿಗೆ ಸದ್ದುತ್ತರನ್ನು ದಯಪಾಲಿಸುವಂತ ದೇವರು ಎಂಬುದಾಗಿ ಹೇಳಿದ ಆ ಪ್ರಕಾರ ತಂದೆ ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೆರವೇರಿಸುವಂತ ದೇವರಪ್ಪ. ನಾವು ಮರೆಯಿಡುವಾಗ ಪ್ರತಿಯೊಂದು ಮರೆಗಳನ್ನು ಕೇಳಿ ನಮಗೆ ಬೇಕಾಗಿರೋದು ಎಲ್ಲವನ್ನು ಪ್ರಭಾ ನೀವು ಅನುಗ್ರಹಿಸ್ತೀರಿ ಎಂಬುದಾಗಿ ತಂದೆ ವಾಗ್ದಾನ ಮಾಡಿದ್ರಿ ಪ್ರಭಾ. ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೆರವೇರಿಸಪ್ಪ, ನಿಮ್ಗೆ ಸ್ತೋತ್ರ. ಯಾವ ವಿಷಯ ಆದ್ರೆ ತಂದೆ ಈ ಮುಂಜಾನೆ ಪ್ರಾರ್ಥನೆ ಮಾಡ್ಕೋತಿರೋ ಪ್ರಭಾ, ನೀ ಮರೆಡ್ತಿದ್ರೆ ತಂದೆ ಪ್ರತಿಯೊಬ್ಬರ ಮೊರೆಯನ್ನು ನೀನು ಕೇಳ್ತಾ ಇದೆ ಅಪ್ಪ, ನಿಮ್ಗೆ ಸ್ತೋತ್ರ. ಅವರ ಕಷ್ಟದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಪ್ರತಿಯೊಂದು ಪರಿಸ್ಥಿತಿಗಳಿಂದ ತಂದೆ ಕಷ್ಟದಿದ್ದಂತ ಪ್ರತಿಯೊಂದು ಹೋರಾಟಗಳಿಂದ ಪ್ರಭಾ ಬಿಡುಗಡೆ ಮಾಡ್ತಿದ್ದೆ ಅಪ್ಪ, ನಿಮ್ಗೆ ಸ್ತೋತ್ರ. ಅವ್ರು ಯಾವ ವಿಷಯದಾದ್ರೆ ತಂದೆ ಕಣ್ಣೀರಿಂದ ಮೊರೆಡ್ತಿರೋ ಪ್ರಭಾ, ಅವ್ರ ಮೊರೆಯನ್ನು ಕೇಳಿ ಅವರಿಗೆ ಪ್ರತಿ ವಿಷಯದಲ್ಲಿ ತಂದೆ ಸದ್ದುತ್ತರನ್ನು ತಂದೆ ಅನುಗ್ರಹಿಸ್ತಿದೆ ಅಪ್ಪ, ನಿಮ್ಗೆ ಸ್ತೋತ್ರ. ಮುಂಜಾನೆ ತಂದೆ ಎಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾರೆ ಪ್ರಭಾ, ಪ್ರತಿಯೊಬ್ಬರ ಕುಟುಂಬನ ಬ್ಲೆಸ್ ಮಾಡ್ರಿ, ಅವ್ರು ಪ್ರತಿಯೊಬ್ಬರು ಮಾಡುವ ಕೆಲಸ ಕಾರ್ಯ ತಂದೆ ಆಶೀರ್ವಾದ ಮಾಡ್ರಿ ತಂದೆ ಅವನು ಪ್ರಭಾ. ಮುಂಜಾನೆ ತಂದೆ ಪ್ರತಿಯೊಬ್ಬರ ಕುಟುಂಬವನ್ನು ಬ್ಲೆಸ್ ಮಾಡಿ ನೀವೇ ಆಧರಿಸಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್.
ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳಾಗಿದ್ರು. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ಈ ಮುಂಜಾನೆ ಬರುವ ದೇವರ ವಾಗ್ದಾನ ಎಷ್ಟು ಜನ ಕೇಳ್ತಿದ್ರು, ಪ್ರತಿದಿನ ದೇವ್ರ ವಾಗ್ದಾನ ಮುಖಾಂತರವಾಗಿ ದೇವ್ರು ನಮ್ಮೆಲ್ಲರನ್ನು ಬಲಪಡಿಸಿದರೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಮತ್ತು ಈ ಮುಂಜಾನೆ ಎಷ್ಟು ಜನರು ಈ ವಾಗ್ದಾನ ಕೇಳಿದ್ರು, ದೇವ್ರ ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಿ ನಡೆಸಲಿ ಪ್ರೇರಿ. ಆಮೇನ್. ಗಾಡ್ ಬ್ಲೆಸ್ ಯು.